ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು ಆ ಬೆಲೆ ಕೊಡ್ತೀನಿ ನೋಡಿ. ಸ್ವಿಫ್ಟ್ 1,90,000 90,000. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದು 5,75,000 ಮಾಡಿ ಈ ಗಾಡಿ ಕೊಡ್ತೀನಿ ನೋಡಿ ಸರ್. 2 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷ ಫೈನಲ್ ಪ್ರೈಸ್. ನಾನು ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 13,50,000 ಈ ಗಾಡಿ ಕೊಡ್ತೀನಿ. 13,50,000 ಫಾರ್ಚುನರ್. 13,50,000 ಫಾರ್ಚುನರ್. ಬರೀ 5,50,000 ಡೀಸೆಲ್ ವೆಹಿಕಲ್ 18 ಮಾಡಲು ಗಾಡಿ ಕೊಡ್ತೀನಿ ನೋಡಿ ಸರ್. ಇದು 5,50,000. ಫ್ರೆಂಡ್ಸ್, ಕರ್ನಾಟಕದ ಜನತೆಗೆ ನಮಸ್ಕಾರ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇರ್ತಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ನೋಡಿ, ಕಮೆಂಟ್ ಅಲ್ಲೂ ಮಾಡಿ ತಿಳಿಸಿ. ನಾವು ಇವತ್ತು ಬೆಂಗಳೂರಿನ ಕಾರ್ 77 ಶೋರೂಮ್ಗೆ ಬಂದಿದ್ದೀವಿ. ಆಯುಧ ಪೂಜೆ ಮತ್ತು ದಸರಾ ದೀಪಾವಳಿ ಬಂತು. ಯಾರೆಲ್ಲ ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅಂತ ಇದ್ದೀರಾ, ಹಾಗಾದರೆ ಇವ್ರ ಶೋರೂಮ್ ಬರಬೇಕು. ಯಾಕಂತಂದರೆ ಒಂದು ಒಳ್ಳೆ ಕಂಡೀಷನ್ ವೆಹಿಕಲ್ಸು ಖಂಡಿತ ಇಲ್ಲಿ ಸಿಗ್ತಾ ಇದೆ ಫ್ಯಾಮಿಲಿಗೆ. ಸರ್ ಇದ್ದಾರೆ, ಲೊಕೇಶನ್ ಕೂಡ ತಿಳಿಸ್ಕೊಂಡು, ಯಾರೆಲ್ಲ ಒಂದು ಪೆಟ್ರೋಲ್ ಡೀಸೆಲ್ಲು ಯಾವ ಕಲರಲ್ಲಿ ಬೇಕು ಅದು ಕೂಡ ಸಿಗುತ್ತೆ. ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ. ಸರ್ಗೆ ವೆಲ್ಕಮ್ ಮಾಡ್ಕೊಂಡು. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಫೈನ್ ಸರ್, ನೀವೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀವಿ. ನಿಮ್ಮ ಶೋರೂಮ್ಗೆ ನಮ್ಮ ವೀಕ್ಷಕರು ವಿಸಿಟ್ ಮಾಡಬೇಕು ಅಂತಂದರೆ ಲೊಕೇಶನ್ ಸ್ವಲ್ಪ ಇನ್ಫಾರ್ಮ್ ಆಗ್ಬಿಡಿ ಸರ್. ಸರ್, ಬ್ಯಾಂಗ್ಳೂರು ವಿಜಯನಗರಲ್ಲೇ ಲೊಕೇಟ್ ಆಗಿರೋದು ನಮ್ಮ ಆಫೀಸು. ಓಕೆ. ವಿಜಯನಗರ ಮೆಟ್ರೋ ಸ್ಟೇಷನ್ ಇಳಿದ್ರೆ ಅಲ್ಲಿಂದ ಪಟೇರ್ಪಳ್ಳಿ ಅಂತ ಕೇಳಿದ್ರೆ ಬರೀ 1 ಕಿಲೋಮೀಟರು. ಈ ಕಡೆ ರಾಜ್ಕುಮಾರ್ ಸಮಾಧಿಯಿಂದ ಬಂದರೆ 4 ಕಿಲೋಮೀಟರ್ ಆಗುತ್ತೆ. ನಾಗರಬಾವಿ ಯೂನಿವರ್ಸಿಟಿಯಿಂದ ಬಂದರೆ ಅಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ನಿಮಗೆ ತಾವರೆಕೆರೆ ಕಡೆ ಸೈಡಿಂದ ಬಂದರೆ ಸುಂಕುತ್ಕಟ್ಟೆ ಎಲ್ಲರಿಗೂ ಗೊತ್ತು, ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸರ್. ಪಟೇರ್ಪಳ್ಳಿ ಕುವೆಂಪು ಸರ್ಕಲಲ್ಲಿ ಕಾರ್ 77 ನನ್ನ ಆಫೀಸ್ ಇದೆ. ಓಕೆ ಸರ್, ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ ಇದೆ. ಏನಾದರೂ ನಿಮ್ಮ ಶೋರೂಮ್ ಕಡೆಯಿಂದ ಒಂದು ಬೆಸ್ಟ್ ಆಫರ್ ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ? ಸರ್, ಬೆಸ್ಟ್ ಆಫರ್ ಅಂತಂದರೆ ನನ್ನ ಹತ್ರ ಬೆಸ್ಟ್ ವೆಹಿಕಲ್ಸ್ ಇದೆ ಸರ್. ಓಕೆ. ಯಾವ ಥರ ಅಂತಂದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ. ಎಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇರೋದು ನನ್ನ ಹತ್ರ. ದಸರಾ ದೀಪಾವಳಿ ಪ್ರಯುಕ್ತ ನಾನು ನಿಮಗೆ ಟ್ರಾನ್ಸ್ಫರ್ನ ಫ್ರೀಯಾಗಿ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಫ್ರೀಯಾಗಿ ಮಾಡ್ಕೊಡ್ತೀನಿ. ಓಕೆ. ಆಫೀಸ್ ನಿಮ್ಗೆ ಇರೋದಿಲ್ಲ ಟ್ರಾನ್ಸ್ಫರ್ ಫೀಸು. ನಿಮಗೆ ಯಾವ್ಯಾವ ಕಾರು ಪ್ರೈಸ್ ಏನಾದ್ರೆ ಇರುತ್ತೆ ಅಂತ ಖಂಡಿತ ತಿಳಿಸ್ಕೊಡ್ತೀವಿ. ಆಗ ರೆಡಿ ಇದ್ದೀರಲ್ಲ, ಬನ್ನಿ. ಮೊದಲನೇ ವೆಹಿಕಲ್ ನಿಮಗೆ ಸ್ಯಾಂಟ್ರಾ ಕೂಡ ನೋಡ್ತಾ ಇದ್ದೀವಿ. ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಸರ್, ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್. ಮಾಡಲ್ ಇದು ಸರ್ 2009 ಮಾಡಲು. FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಓಕೆ. ಸೆಕೆಂಡ್ ಓನರ್. ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. 80,000 ಅಷ್ಟೇ. 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಏನ್ ಕೋಟಿಂಗ್ ಸರ್ ಇದು? ಸರ್ 1,80,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ನಿಮ್ಗೆ ಎಲ್ಲಾ ವೆಹಿಕಲ್ಸ್ ಎದುರುಗಡೆ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಖಂಡಿತ ಸಿಗುತ್ತೆ. ಒಂದು ಮೈಲೇಜ್ ಅಂತ ಬಂದ್ರೆ 18 ಇಂದ 20 ಕೊಡುತ್ತೆ. ಯಾರೆಲ್ಲ ಸ್ಯಾಂಟ್ರಾ ಹುಡ್ಕೊಳ್ತೀರಾ, ಇದು ಕೂಡ ಒಂದು ಬೆಸ್ಟ್ ವೆಹಿಕಲ್ ಸಿಗ್ತದೆ. ಅದು ಕಾರ್ 77 ಇದರಲ್ಲಿ. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇದ್ದೀವಿ, ಸಿಲ್ವರ್ ಕಲರ್ ಅಲ್ಲಿ. ಸರ್ ಮಾಡಲ್ ಇದು? ಸರ್ 2006 ಮಾಡಲ್, ಸೆಕೆಂಡ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸ್ವಿಫ್ಟ್ ZXi ಟಾಪ್ ಎಂಡ್ ವೆಹಿಕಲ್. ಓಕೆ. ಬರೀ ನಿಮ್ಗೆ 1,90,000 ಈ ಗಾಡಿ ಕೊಡ್ತೀನಿ ನೋಡಿ ಸರ್. ಸ್ವಿಫ್ಟ್ 1,90,000. 1,90,000 ನಿಮ್ಗೆ ಆಯುಧ ಪೂಜೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ವೆಹಿಕಲ್ ಸ್ವಿಫ್ಟ್ ಗಾಡಿ ಕೂಡ ನೋಡ್ತಾ ಇದ್ದೀರಾ. ಸಿಲ್ವರ್ ಕಲರ್ ತುಂಬಾನೇ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ಅಲೈವಿಲ್ ಕೂಡ ಇದೆ. 1,90,000 ಸ್ವಿಫ್ಟ್. ಮತ್ತೊಂದು ಬಲೇನೋ ಕೂಡ ಇದೆ ಇವರಲ್ಲಿ. ಯಾಕಂದ್ರೆ ಬಜಾರಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ. ಸರ್ ಮಾಡಲ್ ಇದು? ಸರ್ 2015 ಮಾಡಲ್ ZLX ಟಾಪ್ ಎಂಡ್ ವೆಹಿಕಲ್ ಸರ್ ಇದು. ಓಕೆ. ಬಲೇರೋ ಅಂದ್ರೆ ನಿಮಗೆ ಗೊತ್ತಿರೋ ಸಖತ್ ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್ ಇದು. ಹೌದು. ಶೋರೂಮ್ ರೆಕಾರ್ಡ್ ಬರೀ 82,000 ಕಿಲೋಮೀಟರ್ ಓಡಿರುವಂತ ಗಾಡಿ ಇದು. ನಿಮ್ಗೆ ಬಜಾರ್ ಹುಡುಕರು ಇಷ್ಟು ಲೋ ಮೈಲೇಜ್ ವೆಹಿಕಲ್ ತುಂಬಾ ಕಷ್ಟ ಸಿಗುತ್ತೆ, ಸ್ವಲ್ಪ ಕಷ್ಟ. ಬಟ್ ರೇಟು ತುಂಬಾನೇ ಇದೆ. ನಾನು ಒಂದು ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ ಸರ್. 6 ಲಕ್ಷ ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ 5,75,000 ಮಾಡಿ ಈ ಗಾಡಿ ಕೊಡ್ತೀನಿ ನೋಡಿ ಸರ್. 5,75,000. ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಅವರ ಪ್ರೊಫೈಲ್ ಚೆನ್ನಾಗಿತ್ತು, ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ. 80%. ನಿಮ್ಮ ಸಿವಿಲ್ ಚೆನ್ನಾಗಿದೆ, ಖಂಡಿತ ಒಂದು ಗುಡ್ ಲೋನ್ ಆಗುತ್ತೆ. ಟೈರ್ ಕೂಡ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಬಲೇರೋ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರೆ. ನಿಜವಾಗ್ಲೂ ಕಾರ್ 77 ಶೋರೂಮ್ಗೆ ಕಾಲ್ ಮಾಡಿ. ಖಂಡಿತ ಈ ವೆಹಿಕಲ್ ಕೂಡ ನಿಮಗೆ ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ವೈಟ್ ಕಲರ್ ಅಲ್ಲಿ ವ್ಯಾಗನರ್ ಕೂಡ ಇದೆ. ತುಂಬಾ ಕಂಫರ್ಟಬಲ್ ವೆಹಿಕಲ್ ಫ್ಯಾಮಿಲಿಗೆ. ಸರ್ ಮಾಡಲ್ ಇದು? ಸರ್ 2011 ಮಾಡಲ್. ಆಕ್ಚುಲಿ ಇದು ಡೆಲ್ಲಿ ವೆಹಿಕಲ್. ಓಕೆ. 11 ಮಾಡಲ್, ಸೆಕೆಂಡ್ ಓನರ್. ಬರೀ 50,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಬರೀ 2 ಲಕ್ಷಕ್ಕೆ ಈ ಗಾಡಿ ಕೊಡ್ತೀನಿ ಸರ್. ಬರೀ 2 ಲಕ್ಷ ಫೈನಲ್ ಪ್ರೈಸ್. 2 ಲಕ್ಷ ರೂಪಾಯಿಗೆ. ಸರ್ ಇವಾಗ ಡೆಲ್ಲಿ ಗಾಡಿ ಅಂತ ಹೇಳಿದ್ರಿ, ಕರ್ನಾಟಕಕ್ಕೆ ಮಾಡ್ಕೊಡ್ತೀರಾ? ಕರ್ನಾಟಕ ನಂಬರ್ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತೇನೆ. 2 ಲಕ್ಷ ರೂಪಾಯಿಗೆ? 2 ಲಕ್ಷಕ್ಕೆ. ಓಕೆ. ವ್ಯಾಗನರ್ ನಿಮ್ಗೆ 2 ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ. ಗಾಡಿ ಕೂಡ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ವೈಟ್ ಕಲರ್ ಅಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ಹ್ಯುಂಡೈ ಕ್ರೆಟಾ ಕೂಡ ಇದೆ ಸರ್. ಸರ್ ಹುಂಡೈ ಕ್ರೆಟಾ SX ಟಾಪ್ ಎಂಡ್ ವೆಹಿಕಲ್ ಇದೆ. SX ಪ್ಲಸ್ ಅಂದ್ಬಿಟ್ಟು ಬರೀ 1,30,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಓಕೆ. ಬಜಾರಲ್ಲಿ ಯಾರು ಕೊಟ್ಟಿರಬಾರ್ದು ಆ ಬೆಲೆ ಕೊಡ್ತೀನಿ ನೋಡಿ. ಏನ್ ಸರ್ ಆಗಾದ್ರೆ ಪ್ರೈಸ್? 9 ಲಕ್ಷ ಕೊಡ್ತೀನಿ ನೋಡಿ ಸರ್ ಗಾಡಿ. 9 ಲಕ್ಷ ರೂಪಾಯಿಗೆ? 9 ಲಕ್ಷ ಕೊಡ್ತೀನಿ. ಓಕೆ. 9 ಲಕ್ಷ ರೂಪಾಯಿಗೆ ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ಕ್ರೆಟಾ ಕೂಡ ಸಿಗ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಒಂದು ಗುಡ್ ವೆಹಿಕಲ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಹಾಗೆ ಬಂದ ಒಂದು ಫೋರ್ಡ್ ಅಲ್ಲಿ ಕೂಡ ನೋಡ್ತಾ ಇದ್ದೀವಿ. ಸರ್ ಮಾಡಲ್ ಇದು? ಫೋರ್ಡ್ ಇಕೋ ಸ್ಪೋರ್ಟ್ಸ್ 2018 ಮಾಡಲ್. ಟೈಟಾನಿಯಂ ಪ್ಲಸ್ ಅನ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ. ಓಕೆ. 2 ಹೇರ್ ಬ್ಯಾಗ್ ಬರುತ್ತೆ. ಬರೀ 50,000 ಕಿಲೋಮೀಟರ್ ರನ್ ಆಗಿರೋಂಥ ವೆಹಿಕಲ್ ಸರ್ ಇದು. ಬರೀ 50,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಓಕೆ. ನಿಮಗೆ ವಿತ್ NOC
ಬರೀ 5,50,000ಕ್ಕೆ ಡೀಸೆಲ್ ವೆಹಿಕಲ್ 18 ಮಾಡಲು ಗಾಡಿ ಕೊಡ್ತೀನಿ ನೋಡಿ ಸರ್. ಇದು 5,50,000 ರೂಪಾಯಿ. 50,000ಗೆ ವಿತ್ NOC. ಓಕೆ ಸರ್, ಇದು ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ಗೆ? 80% ಲೋನ್ ಮಾಡ್ಕೊಡ್ತೀನಿ. 80% ಲೋನ್ ಆಗುತ್ತೆ. ಖಂಡಿತ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಸರ್. ಮತ್ತೊಂದು ಹ್ಯುಂಡೈಯಲ್ಲಿ ಸರ್ ಹುಂಡೈ ವರ್ಣ SX ಟಾಪ್ ಎಂಡ್ ವೆಹಿಕಲ್, ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರ್ತಿದ್ರು, ಸಿಂಗಲ್ ಓನರ್, ಬರೀ 87,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್ ಇದು. ಓಕೆ 5,35,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಗಾಡಿ. ಓಕೆ, ಹಾಗೆ ಒಂದು ಆಫಲ್ ಸೇಫ್ ಅಲ್ಲಿ ಸ್ವಿಫ್ಟ್ ಇದೆ ಸರ್. 2019 ಮಾಡಲು, ಇದು ಕೂಡ ಸಿಂಗಲ್ ಓನರ್ ಐತೆ ಸರ್ ಗಾಡಿ. ಪೆಟ್ರೋಲ್ ವೆಹಿಕಲ್, 80,000 ಕಿಲೋಮೀಟರ್, ಇದು ಕೂಡ ರನ್ ಆಗಿದೆ. 6,50,000 ಹೇಳ್ತೇನೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 6,50,000 ಹೌದು ಸರ್. ಹಾಗೆ ಒಂದು ರೆನಾಲ್ಟ್ ಅಲ್ಲಿ ರೆನಾಲ್ಟ್ ಟ್ರೈಬರ್ RX-T ಅಂದ್ಬಿಟ್ಟು ಟಾಪ್ ಎಂಡ್ ವೆಹಿಕಲ್, ಬರೀ 35,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಸರ್. ಇದನ್ನು ಸಿಂಗಲ್ ಓನರ್ ಗಾಡಿ. ಓಕೆ 5,85,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ನಿಮಗೆ ಬರೀ 5,40,000ಗೆ ಈ ಗಾಡಿ ಕೊಟ್ಬಿಡ್ತೀನಿ ನೋಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಹಬ್ಬ ಅನ್ಬಿಟ್ಟು. ಮತ್ತೆ ಹಾಗೆ ಬಂದ್ರೆ ಮತ್ತೊಂದು ಸುಜುಕಿ ಇದೆ ಸರ್. ಸರ್ ಮಾರುತಿ ಸುಜುಕಿ ಸಿಯಾಜ್ ZDI ಪ್ಲಸ್ ಟಾಪ್ ಎಂಡ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2015 ಮಾಡಲು, ಸಿಂಗಲ್ ಓನರ್ ಗಾಡಿ, 95,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ, ನಿಮ್ಗೆ ಗೊತ್ತು. ಹೌದು. 5,20,000 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ, ರೆನಾಲ್ಟ್ ಡೆಸ್ಟರ್ ಕೂಡ ನೋಡ್ತಾ ಇದ್ದೀವಿ. ಬ್ಯಾಂಗ್ಳೂರ್ ವೆಹಿಕಲ್, ಕಲರ್ ಕೂಡ ಸಖತ್ತಾಗಿದೆ. ನೋಡ್ತಿದ್ದೀರಾ ಸರ್. ಮಾಡಲ್ ಇದು ಸರ್ 2014 ಮಾಡಲ್. ಸ್ಪೆಷಲ್ ಏನು ಅಂತಂದ್ರೆ ಬರೀ 60,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. RX-Z ಟಾಪ್ ಎಂಡ್ ವೆಹಿಕಲ್. ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಟಿದ್ದಾರೆ. ಓಕೆ 5 ಲಕ್ಷಕ್ಕೆ ಈ ಗಾಡಿ ಸಿಗುತ್ತೆ ನೋಡಿ ಸರ್. 5 ಲಕ್ಷ ರೂಪಾಯಿಗೆ, ಬರೀ 5 ಲಕ್ಷಕ್ಕೆ ಈ ಗಾಡಿ. 5 ಲಕ್ಷ ರೂಪಾಯಿಗೆ ನಿಮ್ಗೆ ಒಂದು ಡೆಸ್ಟರ್ ಕೂಡ ಸಿಗ್ತಾ ಇದೆ. ಒರಿಜಿನಾಲಿಟಿ ಇದೆ, ವೆಹಿಕಲ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ನಿಮ್ಗೆ ಬ್ರಿಜಾ ಕೂಡ ನೋಡ್ತಾ ಇದೀವಿ ಮೆರೂನ್ ಅಲ್ಲಿ. ಸರ್ ಮಾಡಲ್ ಇದು ಸರ್ 2018 ಮಾಡಲ್. ಇದು ZDI ಸಿಂಗಲ್ ಓನರ್ ಗಾಡಿ. ಇದು ಕೂಡ ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಈ ಗಾಡಿಗೆ. ಓಕೆ 8,75,000 ಹೇಳ್ತಾ ಇದೀನಿ. ನೀವು ದಸರಾ ಆಫರ್ ಅಂತ ಕೇಳ್ತಾ ಇದ್ರಲ್ಲ, ಯಾರಾದ್ರೂ ಮುಂದೆ ಬನ್ನಿ, ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 8,20,000ಕ್ಕೆ ನಿಮ್ಗೆ ZDI ಬ್ರೀಜಾ ಕೊಡ್ತೀನಿ ಸರ್. ಓಕೆ, ಹಾಗೆ ಬಂದ್ರೆ ಸರ್ ವೋಲ್ಕ್ಸ್ ವ್ಯಾಗನ್ ಅಲ್ಲಿ ವೆಂಟೋ ಇದೆ. ವೋಕ್ಸ್ ವ್ಯಾಗನ್ ವೆಂಟೋ 13 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಇದು ಕೂಡ ರೀಸೆಂಟ್ ಆಗಿ ರೆಡಿ ಮಾಡಿದ್ರೆ, ಟೈರ್ ಎಲ್ಲ ಹೊಸದ್ ಹಾಕಿದ್ರೆ. ಟೈರ್ ಹೊಸದ್ ಹಾಕಿ 1 ಮಂತ್ ಆಗಿದೆ. ಬೇಕಾದ್ರೆ ಬಿಲ್ ಎಲ್ಲ ಕೊಡ್ತೀನಿ ನಾನು ಇದ್ರದ್ದು. ಓಕೆ 3,60,000 ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇದೆ. ಕಸ್ಟಮರ್ ಗಾಡಿ ಆಫರ್ ಅಲ್ಲಿ ಬೇಕು ಅಂತಾನೆ ಬನ್ನಿ, 3,20,000ಗೆ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ಬಂದ್ರೆ ಮತ್ತೊಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ಸರ್. ಹೌದು, ನಿಮ್ಗೆ ಉತ್ತರ ಕರ್ನಾಟಕ ಕಡೆ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಇದು. 2014 ಮಾಡಲ್ ಸ್ವಿಫ್ಟ್ ಡಿಸೈರ್, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಕಾರ್ ಇದು. ಓಕೆ, ಲಾಯರ್ ಯೂಸ್ ಮಾಡಿರೋದಂತ ಗಾಡಿ ಇದು. ಬರೀ 80,000 ಕಿಲೋಮೀಟರ್ ಓಡಿದೆ ಸರ್ ಇದು. ಓಕೆ 5,30,000 ಹೇಳ್ತಾ ಇದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೇನೆ. 5,30,000 ಸ್ವಲ್ಪ ಹೆಚ್ಚು ಕಡಿಮೆ. ಹಾಗೆ ಒಂದು ಮೆರೂನ್ ಅಲ್ಲಿ ಸರ್ ಹುಂಡೈ ವರ್ಣ ಓಕೆ EX ಅನ್ಬಿಟ್ಟು ಸರ್. ಟಾಪ್ ಎಂಡ್ ಗಿನ್ನ ಒಂದು ವೇರಿಯಂಟ್ ಹಿಂದೆ ಅಷ್ಟೇ. AC ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. 2012 ಮಾಡಲು, ಸೆಕೆಂಡ್ ಓನರ್, 1,20,000 ಕಿಲೋಮೀಟರ್ ರನ್ ಆಗಿದೆ. ಓಕೆ 4 ಲಕ್ಷ ಹೇಳ್ತಾ ಇದೀನಿ, ಒಂದು 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000 ಬರೀ ರೂಪಾಯಿ. 3,80,000 ಅಷ್ಟೇ. 3,80,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಕಲರ್ಗೆ ದುಡ್ಡು ಸಖತ್ತಾಗಿದೆ ಅಂತ ಹೇಳ್ಬೋದು. ಹಾಗೆ ಬಂದ್ರೆ ಒಂದು ವೈಟ್ ಕಲರ್ ಅಲ್ಲಿ ಇದೆ ಸರ್, ಹೇಳಿ ಸರ್. ವೈಟ್ ಕಲರ್ ವರ್ಣ ಫ್ಲೂಡಿಕೋ 2016 ಮಾಡೆಲ್ ಗಾಡಿ, ಬರೀ 82,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಪೆಟ್ರೋಲ್ ವೆಹಿಕಲ್ ಇದು. ಓಕೆ, ನಿಮ್ಗೆ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಇದು. 5 ಲಕ್ಷ ರೂಪಾಯಿಗೆ, ಬರೀ 5 ಲಕ್ಷಕ್ಕೆ ಪೆಟ್ರೋಲ್ 5 ಲಕ್ಷ ರೂಪಾಯಿಗೆ ನಿಮ್ಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಖಂಡಿತ. ಗಾಡಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಒಂದು ಆಲ್ಟೋ ಕೂಡ ಇದೆ, ಅದು ಫ್ಯಾನ್ಸಿ ನಂಬರ್ ಸರ್. ಮಾಡಲ್ ಸರ್ ಇದು ಸರ್ 2007 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ರೀಸೆಂಟ್ ಆಗಿ ರೆಡಿ ಮಾಡಿದ್ರೆ ಪಾಪ ಇಟ್ಕೊಳ್ಳೋಣ ಅನ್ಬಿಟ್ಟು, ಏನೋ ಪ್ರಾಬ್ಲಮ್ ಅನ್ಬಿಟ್ಟು ಮಾರ್ಬಿಟ್ಟಿದ್ದಾರೆ ಸರ್. ಓಕೆ, ನಿಮ್ಗೆ ₹1 ಖರ್ಚಿಲ್ದಿರೋ ಗಾಡಿ ಸರ್. 4 ಟೈರ್ ಹಾಕಿದ್ದಾರೆ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಒಂದು ಕಟ್ಕೊಬೇಕು ಕಸ್ಟಮರ್. 1,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬನ್ನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ. ಯಾವ ಮಾಡಲ್ ಅಂತ ಹೇಳಿದ್ರಿ? 2007 ಮಾಡಲ್, ಸೆಕೆಂಡ್ ಓನರ್ ಗಾಡಿ. 7 ಮಾಡಲ್, 1,50,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಹಾಗೆ ಒಂದು ಹ್ಯುಂಡೈ ಅಲ್ಲಿ ಸರ್, ಯಾವ ಸರ್? ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ. ಇದು ಕೂಡ ಸಿಂಗಲ್ ಓನರ್ ಗಾಡಿ ಸರ್. ಒಂದು ಸ್ಕ್ರಾಚಸ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕಾಮನ್ ಅದು. ಹೌದು, 2013 ಮಾಡಲು, ಸಿಂಗಲ್ ಓನರ್, ಬರೀ 77,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಈ ಗಾಡಿನ ನಿಮ್ಗೆ ಬರೀ 3,25,000 ಕೊಡ್ತೀನಿ ನೋಡಿ ಸರ್. 3,25,000 ರೂಪಾಯಿಗೆ ಗ್ರ್ಯಾಂಡ್ ಐಟನ್ ಕೂಡ ಸಿಗ್ತಾ ಇದೆ. ಅದು ಎಲ್ಲೂ ಅಂತ ಹೇಳ್ತೀರಾ? ಕಾರ್ 77 ಶೋರೂಮ್ ಅಲ್ಲಿ. ಗಾಡಿಗಳು ಮಾತ್ರ ಅಷ್ಟೇ ಕ್ಲಾಸಿಕ್ ಆಗಿದೆ. ಮತ್ತೊಂದು ವೆಹಿಕಲ್ ಗಾಡಿ ಕೂಡ ನೋಡ್ತಾ ಇದ್ರ, ವೈಟ್ ಕಲರ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಇದೆ. ಹೇಳಿ ಸರ್. ಸರ್ ಡಿಸೈರ್ ZXi 18 ಮಾಡಲು, ಇದು ಕೂಡ ಬರೀ 60,000 ಕಿಲೋಮೀಟರ್ ರನ್ ಆಗಿದೆ. ನಿಮಗೆ ಶೋರೂಮ್ ಮೇಂಟೈನ್ಡ್, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಇದರಲ್ಲಿ. ಓಕೆ, ತುಂಬಾ ಕಡಿಮೆ ಕೊಡ್ತೀನಿ ನೋಡಿ ಸರ್ ಗಾಡಿ ಇದು. ಏನ್ ಸರ್ ಪ್ರೈಸ್? ಯಾರಾದ್ರೂ ಕೊಡ್ತಾರೆ ಸರ್? 5,80,000 ಕೊಡ್ತೀನಿ ಸರ್. 5,80,000 ರೂಪಾಯಿಗೆ 18 ಮಾಡಲು ZXi ಪುಷ್ ಬಟನ್ ಸ್ಟಾರ್ಟ್,
ಟಾಪ್ ಎಂಡ್ ವೆಹಿಕಲ್ ಚಾಲೆಂಜಿಂಗ್ ಪ್ರೈಸ್ ಇದು. ಖಂಡಿತ ಸರ್. ಓಕೆ, ಹಾಗೆ ಬಂದ್ರೆ ಸರ್ ಒಂದು ಬಲೆನೋ ಇದೆ ರೆಡ್ ಅಲ್ಲಿ. ಬಲಿನೋ 17 ಮಾಡಲು ಜೀಟಾ ಟಾಪ್ ಎಂಡ್ ಸರ್ ಇದು. ಓಕೆ, ಇದು ಕೂಡ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC ಪವರ್ ವಿಂಡೋ, ಪವರ್ ಶೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಹಾ 17 ಮಾಡಲು ಸೆಕೆಂಡ್ ಓನರ್ ಗಾಡಿ. Okay. 85,000 ಕಿಲೋಮೀಟರ್ ರನ್ ಆಗಿದೆ. 5,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,50,000 ರೂಪಾಯಿಗೆ ಸರ್. ಹಾಗೆ ಇನ್ ಮತ್ತೊಂದು ಸುಜುಕಿಲಿ ಬಲಿನೋ ಡೆಲ್ಟಾ ಡೀಸೆಲ್ ವೆಹಿಕಲ್. ಯಾರಾದ್ರೂ ಡೀಸೆಲ್ ಬೇಕು ಅನ್ನೋರು ಬನ್ನಿ ಸರ್, ತುಂಬಾ ಡಿಮ್ಯಾಂಡ್ ಇರುವಂತ ವೆಹಿಕಲ್. ಡೀಸೆಲ್ ಗಾಡಿಗಳು ಸಿಗ್ತಾ ಇಲ್ಲ, ನನ್ನ ಹತ್ರ ಒಂದು ಗಾಡಿ ಇದೆ. ಇದು ಕೂಡ 77,000 ಕಿಲೋಮೀಟರ್, 78,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೇನೆ. ಸಿಂಗಲ್ ಓನರ್ ಗಾಡಿ, 2019 ಮಾಡಲು ಡೀಸೆಲ್ ಡೆಲ್ಟಾ. 6,50,000 ಹೇಳ್ತೀನಿ, 6,20,000 ಫೈನಲ್ ಮಾಡ್ಕೊಡ್ತೀನಿ. 6,20,000. 6,20 ಬನ್ನಿ ಸರ್, ಮುಂದೆ ಯಾರಾದ್ರೂ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, ಎರಡು ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ಎದುರುಗಡೆ ಮೆರೂನು ರೆಡ್ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಹಾಗೆ ಮತ್ತೊಂದು ಸಿಲ್ವರ್ ಅಲ್ಲಿ ಸ್ಯಾಂಟ್ರಾ ಕೂಡ ನೋಡ್ತಾ ಇದೀವಿ. ಅದು ಬೆಂಗಳೂರು ವೆಹಿಕಲ್. ಗಾಡಿ ಅಷ್ಟೇ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಸರ್ ಇದು ಸರ್ 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಬರೀ 57,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್ ಇದು. ಓಕೆ, 2,50,000 ಹೇಳ್ತಾ ಇದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 4 ಟೈರ್ ಹೊಸದಿದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಹೊಸ ಸೀಟ್ ಕವರ್ ಹಾಕಿದ್ದಾರೆ, ರೀಸೆಂಟ್ ಸರ್ವಿಸ್ ಕೂಡ ಆಗಿದೆ. ₹1 ಖರ್ಚಿಲ್ದೇ ಇರೋ ಗಾಡಿ ಸರ್ ಇದು. ಮತ್ತೊಂದು K01 ಬ್ಯಾಂಗ್ಳೂರ್ ವೆಹಿಕಲ್. i20 ಕೂಡ ಇದೆ, ಅದು ವೈಟ್ ಕಲರ್ ಅಲ್ಲಿ. ಮಾಡಲ್ ಸರ್ ಇದು ಸರ್ ಬೆಂಗಳೂರಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು Hyundai i20 Elite ತುಂಬಾ ಸ್ವಲ್ಪ ಸಿಗ್ತಾ ಇರೋದು ಕಷ್ಟ, ಇರೋರು ಮಾರ್ತಾ ಇದಾರೆ. 2015 ಮಾಡಲು 81,000 ಕಿಲೋಮೀಟರ್ ಓಡಿರೋ ಗಾಡಿ ಇದು. ಡೀಸೆಲ್ ವೆಹಿಕಲ್, ಸ್ಪೋರ್ಟ್ಸ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ. ಓಕೆ, ನಿಮ್ಗೆ 4,80,000 ಫೈನಲ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಮಾಡಿರೋದು ನಾನೆಲ್ಲ 5,50,000 ಮಾರ್ಕೆಟ್ ಮಾಡಿರೋದು. ನಿಮ್ಗೆ ಈ ಬೆಲೆಗೆ ಯಾರು ಕೊಡಕ್ ಚಾನ್ಸೇ ಇಲ್ಲ ಸರ್. ಡೀಲರ್ ಕೂಡ 5 ಲಕ್ಷಕ್ಕೆ ಎತ್ಕೊಂಡು ಹೋಗ್ತಾರೆ. ನಂಗೆ ಡೀಲರ್ ಕೊಡಕ್ಕೆ ಇಷ್ಟ ಇಲ್ಲ. ಯಾರಾದ್ರೂ ಕಸ್ಟಮರ್ ಇಂಟ್ರೆಸ್ಟ್ ಇರೋರು ಬನ್ನಿ ಸರ್. 4,80,000 ಪುಷ್ ಬಟನ್ ಸ್ಟಾರ್ಟ್ ಇರೋ ಗಾಡಿ, Hyundai i20 ಡೀಸೆಲ್ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್ ಇರೋ ಗಾಡಿ ನಾನು ಕೊಡ್ತೀನಿ. ಏನ್ ಸರ್ ಒಂದೊಂದು ಕಾರು ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದ್ದೀರಾ? ಖಂಡಿತ ಸರ್, ಯಾರು ಕೊಡಬಾರ್ದು, ನಾನು ಆ ತರ ಕೊಡ್ತಾ ಇದ್ದೀನಿ. ಮೈಸೂರಲ್ಲಿ ನಡೀತಾ ಐತೆ ದಸರಾ ಅಂಬಾರಿ, ಇವ್ರ ಶೋರೂಮ್ ಅಲ್ಲಿ ಐತೆ ಮತ್ತೊಂದು ಆನೆ ಫಾರ್ಚುನರ್ ಕೂಡ ನೋಡ್ತಾ ಇದ್ದೀವಿ. ಸರ್ ಮಾಡಲ್ ಸರ್ ಇದು? ಸರ್ ಮಾಡಲ್ 2013 ಮಾಡಲ್, ಹಾ ಸೆಕೆಂಡ್ ಓನರ್, ಲೋ ಮೈಲೇಜ್, 1,57,000 ಕಿಲೋಮೀಟರ್ ಓಡಿದೆ. ಓಕೆ, 2013 ಮಾಡಲು ನಿಮ್ಗೆ ಗೊತ್ತಿರಂಗೆ ಎಷ್ಟಿದೆ ಸರ್ ಬಜಾರಲ್ಲಿ? 2013 ಸರ್ ಇದು? 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 1,50,000 ಓಡಿರೋ ಗಾಡಿ ನಿಮ್ಗೆ ಬಜಾರ್ ಎಷ್ಟು ಸಿಗುತ್ತೆ ಹೇಳಿ ಸರ್ ನೀವೇ? 14,500,000 ಲಕ್ಷ ಎಲ್ಲಾರು ಹೇಳ್ತಾರೆ, 15 ಲಕ್ಷ ಹೇಳೋರು ಇದಾರೆ. ನಾನ್ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 13,50,000 ಈ ಗಾಡಿ ಕೊಡ್ತೇನೆ. 13,50,000 ರೂಪಾಯಿಗೆ ಫಾರ್ಚುನರ್? 13,50,000 ಫಾರ್ಚುನರ್ ಬರೀ 1.5 ಲಕ್ಷ ಓಡಿರೋ ಗಾಡಿನ ನಾನ್ ನಿಮ್ಗೆ ಕೊಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಮುಂದೆ ಬನ್ನಿ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. ಓಕೆ, ಫಾರ್ಚುನರ್ ಆನೆ ತಗೊಳ್ಳೋರು ನೋಡಿ, ನಿಜವಾಗ್ಲೂ ಕಾರ್ 70 ಶೋರೂಮ್ ಬರಬೇಕು, ಒಂದು ಫಾರ್ಚುನರ್ಗೂ ಸಿಗ್ತಾ ಇದೆ. ಸರ್ ಮತ್ತೊಂದು ಸುಜುಕಿಲಿ ಇಗ್ನಿಸ್. ಸರ್ ಮಾರುತಿ ಇಗ್ನಿಸ್ ನೆಕ್ಸಾ ಕಂಪನಿ ಇದು. ಓಕೆ, 1 ವರ್ಷ 10 ತಿಂಗಳ ಹಳೆಯ ಗಾಡಿ ಅಷ್ಟೇ. 50,000 ಕಿಲೋಮೀಟರ್ ಜಿನಿಯನ್ ಓಡಿದೆ ಗಾಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ, ಇನ್ನು 80% ಟೈರ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಇದನ್ನ. ಇವತ್ತು ಹೊಸ ಗಾಡಿ 8 ಲಕ್ಷ ಇದೆ. ಹೌದು, 5,50,000 ಕೊಡ್ತೀನಿ. 5,50,000? 5,50,000. ಯಾರಾದ್ರೂ ಬೇಕಾ ಮುಂದೆ ಬನ್ನಿ ಕೂತ್ಕೊಳ್ಳಿ, ವ್ಯಾಪಾರ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್.